ಗೈಸ್ ನಮ್ಮ ಮಾವ ತಮಾಷೆ ಮಾಡಿದ್ದು ನಂದು ಮದುವೆ ಅಂತ, ಸೀರಿಯಸ್ ಆಗಿ ತಗೋಬೇಡಿ ಯಾರು. ಓ ಗೈಸ್ ನಾನು ನೋಡಿ ನಮ್ಮ ಮಾವಂಗೆ ಅನ್ನ ಹಾಕ್ಬಿಟ್ಟು ಬರೀ ಸಾಂಬಾರ್ ಹಾಕಂದ್ರೆ ಮಾಡ್ಬಿಟ್ಟಿದ್ದೀನಿ. ಇಲ್ಲಿ ಯಾರ್ದೋ ಒಬ್ರು ಫೋಟೋ ಕಾಣಿಸ್ತೈತೆ, ಯಾರು ಫೋಟೋ ನೋಡಿ ಗೆಸ್ ಮಾಡಿ. ಸೇಮ್ ಒಂದಾದ್ಮೇಲೆ ಒಂದು ಫಿಕ್ಸ್ ಮಾಡ್ಕೊಂಡು ಎಲ್ಲಿವರೆಗೆ ಡೆಪ್ತ್ ಬೇಕೋ ಅಷ್ಟು ಡೆಪ್ತ್ ಬರುತ್ತಾ. ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಆಲು, ಯಾರಿಗೂ ಗೊತ್ತಿಲ್ಲ ಅವ್ರು ತಿಳ್ಕೊಳ್ಳಿ ಗೈಸ್. ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಗುಡ್ ಆಫ್ಟರ್ನೂನ್. ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಪದೇ ಹೇಳಲ್ಲ, ಯಾರು ಹೊಸಬ್ರು ಬಂದಿದ್ದೀರಾ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನೆನ್ನೆ ನಾನು ಉಡುಪಿಯಿಂದ ಬಂದು ರೆಸ್ಟ್ ಮಾಡ್ತಾ ಇದ್ದೆ ಇನ್ ದ ಸೆನ್ಸ್ ಬೆಳಗಿನ ಜಾವ 5 ಗಂಟೆಗೆ ಮನೆಗೆ ವಾಪಸ್ ಬಂದೆ. ಅವನು ಸ್ಲೀಪರ್ ಕೋಚ್ ಗಾಡಿ ಬಂದುಬಿಟ್ಟು ನನಗೆ ಅಪ್ ಟು ಚಂದ್ರಪಟ್ಟಣವರೆಗೂ ಹಾಕಿದ್ದೆ ಉಡುಪಿಯಿಂದ. ಸೊ ಚಂದ್ರಪಟ್ಟಣಕ್ಕೆ ನಾನು ಅರ್ಲಿ ಮಾರ್ನಿಂಗ್ 3 o'clock ಬಂದೆ. ಅದನ್ನು ಬೈಪಾಸ್ ಹತ್ರ ನಿಲ್ಲಿಸಿದ್ರು. ಅಲ್ಲಿಂದ ಹತ್ತತ್ರ 1.5 2 ಕಿಲೋಮೀಟರ್ ನಡ್ಕೊಂಬರ್ಬೇಕಾಯ್ತು. ಸೊ 2.5 ಕಿಲೋಮೀಟರ್ ನಡ್ಕೊಂಬಂದು ಅಲ್ಲಿಂದ ಮತ್ತೆ ಚಂದ್ರಪಟ್ಟಣದಿಂದ ನಮ್ಮ ಮನೆಗೆ ಬರೋಷ್ಟೊಳಗೆ ಬೆಳಗಿನ ಜಾವ 5 ಗಂಟೆ ಆಗಿತ್ತು. ಸೊ ಬೆಳಗಿನ ಜಾವ 5 ಗಂಟೆಗೆ ಬಂದು ಮಲ್ಕೊಂಡು ಅರೌಂಡ್ ಮತ್ತೆ 9:30 10ಗೆಲ್ಲ ಎದ್ದೆ. ಯಾಕೆ ಅಂತಂದರೆ ನಾಳೆ ಸ್ವಲ್ಪ ಮನೆಗೆ ನೆಂಟರು ಬರ್ತಾಯಿದ್ರು. ಸೊ ಅವರಿಗೆಲ್ಲ ಸ್ವಲ್ಪ ಐಟಮ್ ತರಬೇಕಿತ್ತು. ಸೊ ಎಲ್ಲ ಹೋಗಿ ಐಟಮ್ ತಂದು ಮನೆಗೆ ಬರೋಷ್ಟರಲ್ಲಿ ನಮ್ಮಪ್ಪ ಏನು ಮಾಡಿದ್ದಾರೆ ಅಂತಂದರೆ ಬೋರ್ ಪಾಯಿಂಟ್ ಮಾಡೋರನ್ನ ಕರೆಸ್ಬಿಟ್ಟು ಈಗ ಬೋರ್ ಕೊರಿಸ್ತವ್ರಂತೆ. ಸೊ ಆಲ್ರೆಡಿ ಬೋರ್ ಕೊರಿಸ್ತವ್ರೆ ಅಲ್ಲಿಗೆ. ಯಾಕೆ ನೀನು ಬರೀಕಿಲ್ವಾ ಗೈಸ್? ನೋಡಿ ನಮ್ಮ ಮಾವನ ಬೋರ್ ಕೊರಿಯತಕ್ಕೆ ಹೋಗೋಣ ಬಾ ಮಾವ ಅಂದ್ರೆ ಬತ್ತಲ್ಲ. ಬಾ ಮಾವ ಹೋಗಿದ್ದು ಬರೋದು 5 ನಿಮಿಷ ಏನೈಕಿಲ್ಲ. ಯಾವಾಗ? ನಾಳೆಗೆ ಮತ್ತೆ ಕೊರೆಯೋದು ನೋಡೋಕ್ಕದ ಗೈಸ್? ಕೊರಿಯುವಾಗ ನೋಡ್ಬೇಕು ತಾನೆ ಬೋರ್ನ. ನೀರು ಬಂದಿರ್ಬೇಕೇನ ಅಲ್ಲೇ ಸ್ವೀಟ್ ತಗೊಂಬ ಅಂತವ್ರೆ. ಸೊ ಗೈಸ್ ನಾನು ಅದೇ ಅಲ್ಲೋಗಿ ಬರೋಷ್ಟೊಳಗೆ ನಮ್ಮ ಅಪ್ಪಾಜಿ ಆಲ್ರೆಡಿ ಯಾರನ್ನ ಬೋರ್ ಪಾಯಿಂಟ್ ಅವ್ರು ಮಾಡ್ಸೋರ್ನ ಬೋರ್ ಪಾಯಿಂಟ್ ಮಾಡಿಸ್ಬಿಟ್ಟು ಆಲ್ರೆಡಿ ಕೊರಿಯೋ ಸ್ಟಾರ್ಟ್ ಮಾಡಿಸ್ಬಿಟ್ಟವ್ರೆ. ಸೊ ಇವಾಗ ಗದ್ದೆ ಹತ್ರ ಕೊರಿತಾವ್ರಂತೆ. ಅದಕ್ಕೆ ಫೋನ್ ಮಾಡಿದ್ರು, ಅಲ್ಲಿ ಸ್ವೀಟ್ ಬಾಕ್ಸ್ ಇದೆ ತೊಗೊಂಬನ್ನಿ ಅಂತ. ಸೊ ಸ್ವೀಟ್ ಬಾಕ್ಸ್ ಇದೆ ತೊಗೊಂಬನ್ನಿ ಅಂತ ಹೇಳ್ತಿದ್ದಾರೆ ಅಂತಂದರೆ ಮೈಟ್ ಬಿ ನೀರು ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಅಲ್ಲಿ ಹೋಗ್ಬಿಟ್ಟು ನೋಡಬೇಕು ಏನೇನು ಹೆಂಗೆ ಅಂತ ಗೈಸ್. ಅದು ಮೋಸ್ಟ್ಲಿ ನಾನು ಬರ್ತಡೇ ಸ್ಪೆಷಲ್ಗೆ ಬಂದುಬಿಟ್ಟಿರ್ಬೇಕು ನೀರು ಅಲ್ಲಮ್ಮ. ಗೈಸ್ ನಮ್ಮ ಮಾವ ತಮಾಷೆ ಮಾಡಿದ್ದು ನಂದು ಮದುವೆ ಅಂತ, ಸೀರಿಯಸ್ ಆಗಿ ತಗೋಬೇಡಿ ಯಾರು. ನಮ್ಮ ಮಾವ ಊಟ ಮಾಡ್ತಾರೆ ರೀ ಗೈಸ್, ಅವ್ರಿಗೆ ಅನ್ನ ಹಾಕ್ಕೊಡ್ತೀನಿ. ಸೊ ಅಂತೂ ಇಂತೂ ನಮ್ಮ ಮನೇಲಿ ಆಲ್ರೆಡಿ ಇತ್ತು ಗೈಸ್, ಅರೌಂಡ್ 2-3 ಬೋರ್ ಇತ್ತು. ಬಟ್ ಅದೆಲ್ಲ ಸ್ವಲ್ಪ ಕಮ್ಮಿ ನೀರು ಹೊಡಿತಾ ಇತ್ತು ಅಂತ ಅಂದ್ಬಿಟ್ಟು ಈಗ ಇನ್ನೊಂದು ಪಾಯಿಂಟ್ ಮಾಡಿಸ್ಬಿಟ್ಟು ಅವ್ರು ಯಾರನ್ನ ಮೈಸೂರಿಂದ ಕರೆಸ್ಬಿಟ್ಟು, ಮೈಸೂರು ಸೈಡ್ ಅನ್ಸುತ್ತೆ, ನನಗೆ ಪ್ರಾಪರಾಗಿ ಗೊತ್ತಿಲ್ಲ ಇನ್ಫಾರ್ಮೇಷನ್, ಅವ್ರನ್ನ ಬೇಕಾದ್ರೆ ಕೇಳ್ಬಿಟ್ಟು ಹೇಳ್ತೀನಿ. ಸೊ ಅವ್ರನ್ನ ಕರೆಸ್ಬಿಟ್ಟು ಪಾಯಿಂಟ್ ಮಾಡಿಸಿ ಈಗ ಆಲ್ರೆಡಿ ಕೊರೆಯ ಸ್ಟಾರ್ಟ್ ಮಾಡಿಸ್ಬಿಟ್ಟವ್ರೆ. ಸೊ ಆಲ್ರೆಡಿ ಕೊರೆದು ಎಲ್ಲ ಆಗಿದೆ ಅಂತ ಅನಿಸುತ್ತೆ. ಸೊ ಈಗ ನಾನು ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ. ನಮ್ಮ ಮಾವಂಗೆ ಒಂಚೂರು ಊಟ ಹಾಕೊಟ್ಬಿಡೋಣ. ಮನೇಲಿ ಯಾರೂ ಇಲ್ಲ ಅಲ್ವಾ, ಅಮ್ಮ ಅತ್ತಿಗೆ ಪಾಪು ಎಲ್ಲರೂ ಹೋಗವ್ರೆ. ಸೊ ನೋಡಿ ಬಿಸಿ 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 ಅಕ್ಕ ನೀನು ಸ್ವಲ್ಪ ಸಾಕ. ಸೊ ಅದಕ್ಕೆ ಅಮ್ಮ ಅವರೆಲ್ಲ ಆಲ್ರೆಡಿ ಅಲ್ಲಿಗೆ ಹೋಗ್ಬಿಟ್ಟವ್ರೆ. ನಾನು ಇವಾಗ ಹೋಗೋದು ಒಂದೇ ಬಾಕಿ. ಸೊ ಹಂಗಾರೆ ನೀವು ಬರೀಕಿಲ್ವ ಹಂಗಿರೆ? ಹಾಂ ನೀವು ಬರೀಕಿಲ್ವಾ? ಸೊ ಬನ್ನಿ ಗೈಸ್, ಇವಾಗ ಫ್ರಿಡ್ಜಲ್ಲಿ ಇಟ್ಟು ಸ್ವೀಟ್ ಎತ್ಕೊಂಡಿದ್ದೀನಿ. ಸೊ ಸ್ವೀಟ್ ಎತ್ಕೊಂಡು ಈಗ ಹೋಗೋಣ, ನಿಮ್ಗೆ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ. ಗಾಡಿಗಳು ಯಾವ ಇಲ್ಲಮ್ಮ, ಎಲ್ಲ ಗಾಡಿನೂ ತೊಗೊಂಡು ಹೋಗ್ಬಿಟ್ಟಿದ್ದೀರಾ? ಹಾಂ ಗಾಡಿಗಳೊಂದು ಇಲ್ಲ. ಓ ಗೈಸ್ ನಾನು ನೋಡಿ ನಮ್ಮ ಮಾವಂಗೆ ಅನ್ನ ಹಾಕ್ಬಿಟ್ಟು ಬರೀ ಸಾಂಬಾರು ಹಾಕಂದ್ರೆ ಮಾಡ್ಬಿಟ್ಟಿದ್ದೀನಿ. ನಮ್ಮ ಮಾವ ಕೇಳ್ತೈತೆ ಸಾಂಬಾರು ಹಾಕೋರು ಯಾರು ಅಂತ. ಸಾಂಬಾರು ಏನು ಮಾಡವ್ರೆ? ಓಹೋ ಗೈಸ್, ಯಾವುದಿದು ಬಸ್ಸಾರು ಅನಿಸುತ್ತೆ ಗೈಸ್. ಬಸ್ ಸಾಂಬಾರ? ನೋಡಿ ಬಸ್ ಸಾಂಬಾರು ಕ್ರೇಜಿ. ಸೊ ಬಸ್ ಸಾಂಬಾರು ಮಾಡವ್ರೆ. ಬಸ್ ಸಾಂಬಾರು ಇವಾಗ ನಮ್ಮ ಮಾವಂಗೆ ಯಾವ ಥರ ಹಾಕೊಡೋದು? ಇದನ್ನ ಎತ್ಕೊಂಡು ಹೋಗ್ಬಿಡ್ಲಾ? ಇದು ಸ್ವಲ್ಪ ಸುಡ್ತಾ ಇದೆ ಗೈಸ್, ಇದನ್ನ ಎತ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಇರಿ ಒಂದು ಬೌಲಿಗೆ ಹಾಕ್ಕೊಂಡು ಹಾಕೊಡೋಣ. ಓಕೆ. ನಮ್ಮನೆ ಹಂಗೆ ಗೈಸ್, ಯಾವಾಗಲೂ ಏನಾದರೂ ದೊಡ್ಡ ಪಾತ್ರೆಲಿ ಅಡುಗೆ ಮಾಡಿದರೆ ಅದನ್ನು ಸಣ್ಣ ಪಾತ್ರೆಗೆ ಹಾಕ್ಕೊಂಡು ಅದರಿಂದ ಸಾಂಬಾರೆಲ್ಲ ಹಾಕ್ಕೊಡ್ತಾರೆ. ಸೊ ನಾನು ಅದೇ ಟೆಕ್ನಿಕ್ ಯೂಸ್ ಮಾಡ್ತೀನಿ ಇವಾಗ. ಇಲ್ಲ ಅಂತಂದರೆ ಇದು ಸಿಕ್ಕಾಪಟ್ಟೆ ಭಾರ ಇದೆ, ಎತ್ಕೊಂಡು ಹೋಗೋಕ್ಕಾಗಲ್ಲ. ಎತ್ಕೊಂಡು ಹೋಗೋದು ಪ್ರಾಬ್ಲಮ್ ಅಲ್ಲ, ಬಟ್ ನಾನು ನಿಮಗೆ ತೋರಿಸ್ಬೇಕಲ್ಲ ಗೈಸ್, ನನ್ನ ಫ್ಯಾಮಿಲಿಗೆಲ್ಲ ತೋರಿಸ್ಬೇಕಲ್ವಾ ನಾನೇನೇನು ಮಾಡ್ತಾಯಿದ್ದೀನಿ ಅಂತ. ಸೊ ನಮ್ಮ ಮಾವಂಗೆ ಸಾಂಬಾರು ಹಾಕೊಟ್ಬಿಟ್ಟು ಬಾಮವ ಏನಾಯ್ಕಿಲ್ಲ. ಇವಾಗ ಗಾಡಿಗಳು ಯಾವ ಇಲ್ಲ, ಹಂಗೆ ಕಾರಲ್ಲಿ ಹೋಗ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಬರುವಂತ ಬಾ ನಾನು. ಹಾಂ ನೋಡಿ ಗೈಸ್, ನಮ್ಮ ಮಾವ ಎಷ್ಟು ಕರೆದ್ರು ಬತ್ತಲ್ಲ. ಸೊ ಬನ್ನಿ ಗೈಸ್, ಇವಾಗ ನಾವು ಸ್ವೀಟ್ ಹತ್ಕೊಂಡು ಹೋಗೋಣ. ಇನ್ನೇನಾದ್ರು ಬೇಕು ಮಾವ ನಿಂಗೆ? ಮಜ್ಜಿಗೆ ಇಟ್ಟಿರ್ತೀನಿ, ಮಜ್ಜಿಗೆ ಹಾಕೋ. ಮಜ್ಜಿಗೆ ಎಲ್ಲೇ ಮಡಗಿರ್ತೀನಿ ನೋಡು. ಅಲ್ಲಿ ಗಾಡಿಗಳಿಲ್ಲ, ನೀನು ಒಂಚೂರು ಡ್ರಾಪ್ ಹಾಕ್ಬೇಕಲ್ಲ ನನ್ನ ಹಂಗಿದ್ರೆ. ಹಾಂ ಬೈಕ್ ಇಲ್ಲ ಯಾವುದು ಇಲ್ಲಿ ಗೈಸ್, ಬರೋ ಬೈಕೆಲ್ಲ ತೊಗೊಂಡೋಗ್ಬಿಟ್ಟು ಅವ್ರು ಇಲ್ಲಿ ಹೋಗೋಕ್ಕೆ ಯಾವ ಬೈಕು ಇಲ್ಲ ಇವಾಗ. ನನಗೆ ಏನು ಮಾಡಲಿ ನೋಡಿ, ಗಾಡಿಗಳೇ ಇಲ್ಲ. ಇದು ಗಾಡಿ ನಿಂತಿರೋದು ಯಾರೋ ಬ್ಯಾಂಕಿಗೆ ಬಂದಿರೋದು. ನಾನು ಹೋಗ್ಬೇಕು ಇವಾಗ, ಇಲ್ಲಿಂದ ಅಲ್ಲಿವರೆಗೆ ಹೋಗೋಕ್ಕೆ ಗಾಡಿ ಬೇಕು ನನಗೆ. ಇರಿ ಗೈಸ್, ಏನಾದರೂ ಒಂದು ಅಡ್ಜಸ್ಟ್ಮೆಂಟ್ ಮಾಡಿಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ. ಗೈಸ್ ನಮ್ಮ ಮಾವ ಊಟ ಮಾಡಾಯಿತು. ನನಗೂ ಯಾಕೋ ಆಲ್ರೆಡಿ 3 ಕಾಲು ಆಗಿಬಿಟ್ಟಿತ್ತು, ಟೈಮು ಹೊಟ್ಟೆಸ್ತಿತ್ತು. ಅದಕ್ಕೆ ಊಟ ಮಾಡ್ಕೊಂಬಿಟ್ಟೆ ನಾನಂತೂ. ನಮ್ಮ ಮನೆಯವ್ರ ಪಾಪ ಬೋರ್ ಕೊರಿಸ್ತಾರೆ ಖುಷಿಗೆ, ಯಾರು ಊಟನೇ ಮಾಡಿಲ್ಲ.
ಎಲ್ಲ ಹಂಗಂಗೆ ಐತೆ. ಮಾಡಿರೋ ಮುದ್ದೆ ಅನ್ನ ಸಾಂಬಾರು, ನಮ್ಮ ಮಾವಂಗೆ ಅನ್ನ ಹಾಕೊಡುವಾಗ ನೋಡಿದ್ರೆ ಅಲ್ವಾ ಕುಕ್ಕರ್ ತುಂಬ ಹಂಗೆ ಇತ್ತು. ಆ್ಯಂಡ್ ಇವಾಗ ನಾನು ಅಬ್ಸರ್ವ್ ಮಾಡ್ತಿದ್ದೀನಿ, ನೋಡಿದ್ರೆ ಮುದ್ದೆನೂ ಹಂಗೆ ಐತಿ ಗೈಸ್. ಮುದ್ದೆನೂ ಅವ್ರು ಯಾರು ಮುಟ್ಟೇ ಇಲ್ಲ ನೋಡಿ, ಮುದ್ದೆನೂ ಹಂಗೆ ಇಟ್ಟವ್ರೆ. ಸೊ ಅವ್ರು ಯಾರು ಓಪನೇ ಮಾಡಿಲ್ಲ ಅಂದರೆ ಅವ್ರು ಯಾರು ಮನೇಲಿ ಯಾರೂ ತಿಂದಿಲ್ಲ ಅಂತಲೇ ಅರ್ಥ. ಸೊ ನನಗಂತೂ ಹೊಟ್ಟೆ ಹಸಿತಾಯಿತ್ತು, ಹೊರಗಡೆ ಹೋಗಿದ್ದು ಬಂದೆ ಬೇರೆ. ಸೊ ನಿನ್ನೆ ರಾತ್ರಿ ಹೇಳಲ್ಲ ಬಿಡಿ ಏನು ತಿಂದೆ ಅಂತ, ಅದಿರಲಿ. ಓಕೆ. ಆ್ಯಂಡ್ ಗೈಸ್ ಇನ್ನೊಂದು ಬೇಜಾರಾಗೋಂಥ ವಿಷಯ ಏನು ಗೊತ್ತಾ, ನಾನು ಬರ್ತಡೆಗೆ ಮನೇಲಿ ಎಲ್ಲರ ಹತ್ರನೂ ಟ್ಯಾಕ್ಸ್ ಹಾಕ್ಬಿಟ್ಟು ಅಮೌಂಟ್ ಕಲೆಕ್ಟ್ ಮಾಡಿದೆ ಅಲ್ವಾ, ನನಗೆ ಬರ್ತಡೇ ಶಾಪಿಂಗ್ ಮಾಡೋಕ್ಕೆ ಟೈಮ್ ಸಿಗ್ತಲ್ಲ ಗೈಸ್, ಹಂಗಾಗ್ಬಿಟ್ಟಿದೆ. ಇವತ್ತು ಬೆಳಗ್ಗೆ ನಮ್ಮ ಅಣ್ಣ ಬೇರೆ 3,000 ಕೊಟ್ಟ. ಸೊ ಓವರಾಲ್ ಅರೌಂಡ್ ಒಂದು 8,000 ಆಗೈತೆ. ಬಟ್ ಶಾಪಿಂಗ್ ಮಾಡೋಕ್ಕೆ ಟೈಮ್ ಸಿಗ್ತಲ್ಲ, ನೋಡ್ತೀನಿ ಆದರೆ ಶಾಪಿಂಗ್ ಮಾಡ್ತೀನಿ. ಇಲ್ಲ ಅಂತಂದರೆ ಒಂದೆರಡು ಜೊತೆ ಏನೋ ಹೊಸದೇ ಐತೆ. ಸೊ ಅದನ್ನೇ ಹಾಕ್ಕೊಂಡು ಬರ್ತಡೆಗೆ ದೇವಸ್ಥಾನಕ್ಕೆ ಹೋಗಿದ್ದು ಬರಬೇಕು. ಮೈಟ್ ಬಿ ಇದು ನಂದು ಪೋಸ್ಟ್ ಬರ್ತಡೇ ಶಾಪಿಂಗ್ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಸೊ ಇವಾಗ ಅದೊಂದು ಬೇಜಾರಾಗಿಬಿಟ್ಟಿದೆ ನನಗೆ. ಸೊ ಬನ್ನಿ ಸದ್ಯಕ್ಕೀಗ ಸ್ವೀಟ್ ಬಾಕ್ಸ್ ಎತ್ಕೊಂಡು ಒಂದು ನಿಮಿಷ ಗೈಸ್ ಡೋರ್ ಹಾಕ್ಬಿಡ್ತೀನಿ. ಇಷ್ಕ್ಯಾ. ಸೊ ಈಗ ಸ್ವೀಟ್ ಬಾಕ್ಸ್ ಎತ್ಕೊಂಡು ಗುಡ್ಡ ಕೂದಲು ಜಾಸ್ತಿ ಆಗಿಬಿಟ್ಟಿದೆ ಗೈಸ್, ಅವನಿಗೂ ಹೇರ್ ಕಟ್ ಮಾಡಬೇಕು. ಸೊ ಇಲ್ಲಿ ಗಾಡಿಗಳು ಒಂದೂ ಇಲ್ಲ. ನಮ್ಮ ಅಣ್ಣ ಅಲ್ಲೇ ಬ್ಯಾಂಕ್ ಅವ್ರದ್ದು ಅರ್ಧದ್ದು ಇಸ್ಕೊಂಬ ಅಂತಂದ. ಸೊ ಇಲ್ಲೇ ಅರ್ಧದ್ದು ಇಸ್ಕೊಂಡು ಹೋಗಿದ್ದು ಬರ್ತೀನಿ ಗದ್ದೆ ಹತ್ರ. ಚಂದ್ರು ಎಲ್ಲ ಚಂದ್ರು ಗಾಡಿನೇ ಇಲ್ವಲ್ಲ ಇಲ್ಲಿ, ಚಂದ್ರ ಗಾಡಿ ಇದ್ದಿದ್ದು ಕೇಳ್ಬೋದಿತ್ತು. ಸೊ ಚಂದ್ರದ್ದು ಗಾಡಿನೂ ಇಲ್ಲ. ಚಂದ್ರು ಎಲ್ಲಾದ್ರು ಎಲ್ಲಾದ್ರು ರಜಾನಾ? ಅಯ್ಯಯ್ಯೋ, ಚಂದ್ರ ಲೀವಲ್ಲಿ ಇದ್ದಾರೆ ಅಂತಲ್ಲ ಗೈಸ್. ಸೊ ಈಗ ಮತ್ತೆ ನಮ್ಮ ಅಣ್ಣಂಗೆ ಕಾಲ್ ಮಾಡಬೇಕು. ಅವನಿಗೆ ಕಾಲ್ ಮಾಡಿದಾಗ ಅವನಂಗಂದ ಚಂದ್ರದೇ ಗಾಡಿ ಐತಿ ಇಸ್ಕೊಂಬ ಅಂತ. ಇವಾಗ ಮತ್ತೆ ಅವನಿಗೆ ಕಾಲ್ ಮಾಡಬೇಕು. ಸೊ ಇರಿ ಗೈಸ್, ಅವ್ನಿಗೊಂಚೂರು ಕಾಲ್ ಮಾಡಿಬಿಟ್ಟು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್ ನಾನು ಸ್ವೀಟ್ ತೊಗೊಂಡು ನಮ್ಮ ಗದ್ದೆ ಹತ್ರಕ್ಕೆ ಬಂದೆ. ಇನ್ನೂ ನೀರು ಬಂದಿಲ್ಲ ಗೈಸ್, ಇವಾಗ ಸ್ಟಾರ್ಟ್ ಮಾಡವ್ರೆ. ಬಟ್ ನಮ್ಮ ಅತ್ತಿಗೆ ಏನಕ್ಕೆ ಸ್ವೀಟ್ ತಗೊಂಬ ಅಂತಂದರು ಗೊತ್ತಿಲ್ವಲ್ಲ. ಇಲ್ಲೇ ಮಡ್ಗಣ ಇನ್ನೆಲ್ಲಿ ಮಡ್ಗನೆ ಗೈಸ್. ನಿಮ್ಗೆ ಇನ್ನೊಂದು ಸುದ್ದಿ ಗೊತ್ತಾ, ಇಲ್ಲಿ ಯಾರ್ದೋ ಒಬ್ರು ಫೋಟೋ ಕಾಣಿಸ್ತೈತೆ. ಯಾರು ಫೋಟೋ ನೋಡಿ ಗೆಸ್ ಮಾಡಿ, ಯಾರ್ದು ಫೋಟೋ ಅಂತ ಇದೆ ಗೊತ್ತಾಗ್ಲಿಲ್ವಾ? ನಮ್ಮ ಪಣ್ಣಿ ಫೋಟೋ ಅದು ಗೈಸ್. ಫುಲ್ ಧೂಳು 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 ಫುಲ್ ಧೂಳು. ನಮ್ಮಮ್ಮವರೆಲ್ಲಾದ್ರು ಗೈಸ್ ಸೌಂಡ್ ಕೇಳಿಸ್ತಿಲ್ಲ ಅಂತಂದರೆ ಬೇಜಾರು ಮಾಡ್ಕೊಂಬೇಡ್ರಿ, ಇದು ಫುಲ್ ಹೆವಿ ಸೌಂಡ್ ಇದೆ ಲೆಡ್ರ್ ಅಂತ. ನಮ್ಮಮ್ಮವ್ರು ಇಲ್ಲೇ ಎಲ್ಲ ಅವರೇ ಹುಡುಕ್ತೀನಿ. ವೇರ್ ಆರ್ ಯು ಪೀಪಲ್? ನಮ್ಮ ಬಾಳೆ ತೋರಿಸಿದ್ನಲ್ಲ ಗೈಸ್ ಅವತ್ತೆ, ಇದು ಸ್ವಲ್ಪ ನೀರು ಕಮ್ಮಿ ಆಗಿಬಿಟ್ಟಿದೆ ಗೈಸ್ ಬಾಳೆಗೆಲ್ಲ. ನೋಡಿ ಅವತ್ತು ಐಸಿದ್ದು ಆಲ್ರೆಡಿ ಭೂಮಿ ಎಲ್ಲ ಕುಡ್ಕೊಂಡ್ಬಿಟ್ಟೈತೆ. ಸೊ ಅದಕ್ಕೆ ಇವತ್ತು ಕರೆಸಿ ಪಾಯಿಂಟ್ ಅವ್ರನ್ನ ತೋರಿಸಿ ಡಿಸೈಡ್ ಮಾಡಿ ಆಲ್ರೆಡಿ ಓಡ್ಸೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟವ್ರೆ. ನಮ್ಮ ಅಮ್ಮವ್ರು ಎಲ್ಲೋದ್ರು ಅಂತಲೇ ಗೊತ್ತಾಯ್ತಲ್ಲ ಗೈಸ್, ಎಲ್ಲ ಹೋಗೋರೆ. ಆ್ಯಂಡ್ ಗೈಸ್ ನಮ್ಮ ಬೋರ್ಲಾರಿ ಬಗ್ಗೆ ನಾನು ಹೇಳಿರಲಿಲ್ಲ ಅಲ್ವಾ ನಿಮಗೆ. ಆ ಕಡೆ ಗಾಡಿ ಏನಿದೆಯಲ್ಲ, ಅಂದರೆ ನಾನು ನಮ್ಮ ಕೊಳ್ಳಿ ಫೋಟೋ ಕೊಡ್ತಿದ್ನಲ್ಲ, ಅದರಲ್ಲಿ ಕಂಪ್ರೆಸರ್ ಅಂತ ಇರುತ್ತೆ. ಇದು ಮಾಮೂಲಿ ಗಾಡಿ ಇದರಲ್ಲೆಲ್ಲ ಬರೀ ಪೈಪ್ಗಳು ಲೋಡಾಗಿರುತ್ತೆ. ಆ ಕಡೆ ಗಾಡಿ ಬಂದುಬಿಟ್ಟು ಕಂಪ್ರೆಸರ್ ಇದೆಯಲ್ಲ, ಅದರಲ್ಲಿ ನಿಮಗೆ ಏರ್ ಪ್ರೆಷರ್ ಕೊಡುತ್ತೆ. ಆ ಏರ್ ಪ್ರೆಷರ್ ಮುಖಾಂತರ ಈ ರಾಡ್ ಏನು ಕೊರೀತಿದೆಯಲ್ಲ ಹಿಂಗೆ ಡ್ರಿಲ್ ಮಾಡ್ಕೊಂಡು ಹೋಗುತ್ತೆ. ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಆಲು, ಯಾರಿಗೂ ಗೊತ್ತಿಲ್ಲ ಅವ್ರು ತಿಳ್ಕೊಳ್ಳಿ ಗೈಸ್. ಅಮೌಂಟ್ ಏನೋ ಪೀಸ್ಫುಲ್ ಆಗಿರೋ ಥರ ಇದೆ ರೀ ಗಾಡಿ. ಇಲ್ಲಿ ನೋಡಿ, ಇಲ್ಲೇ ಐತೆ, ಕ್ಲಿಯರ್ ಆಗೈತೆ ಅವ್ರ ಫೋಟೋ ನೋಡಿ. ಅವಳು ಹುಡ್ತಾಗ ಗಾಡಿ ರೆಡಿ ಮಾಡ್ಸಕ್ಕೆ ತಗೊಂಡೋಗಿದ್ರು, ಆವಾಗ ಅವ್ರ ತಾತ ಹಾಕ್ಸ್ಕೊಂಬಂದಿರೋದು. ಇದು ನನ್ನ ಹೆಸರಲ್ಲಿ ಐತೆ, ನಮ್ಮ ಅಣ್ಣನ ಹೆಸರು. ಇಲ್ಲಿ ನಮ್ಮ ಮಾವನ ಮಕ್ಕಳು ಲಾರಿ ಗಿಟಾನಿ ಪಳ್ಳಿಕ ಟಾಪ್. ಸೊ ಈ ಗಾಡಿ ಏನಿದೆಯಲ್ಲ ಇದರಲ್ಲಿ ಏರ್ ಪ್ರೆಷರ್ ಬರುತ್ತೆ. ಈ ಏರ್ ಪ್ರೆಷರ್ ಪೈಪ್ ಕನೆಕ್ಟ್ ಮಾಡಿದಾರಲ್ಲ, ಸೊ ಇಲ್ಲಿಂದ ಇಲ್ಲಿಗೆ ಏರ್ ಪ್ರೆಷರ್ ಬರುತ್ತೆ. ಅದಾದಮೇಲೆ ಡ್ರಿಲ್ ಮಾಡುತ್ತೆ. ಯಾವ ಬಂಡೆ ಕಲ್ಲಿದ್ರು ಗೈಸ್ ಹಿಂಗೆ ಕೊರೆದು ಬಿಸಾಕ್ಬಿಡ್ತದೆ, ಅಷ್ಟು ಪವರ್ಫುಲ್ ಗಾಡಿಗಿದು. ಸೊ ನೋಡೋಣ ಬನ್ನಿ, ಇವಾಗ ಕೊರಿಯೋಕ್ಕೆ ಸ್ಟಾರ್ಟ್ ಮಾಡವ್ರೆ. ನೀರು ಎಷ್ಟೊತ್ತಿಗೆ ಬರುತ್ತೆ, ಏನು ಎಷ್ಟು ಇಂಚ್ ಬರುತ್ತೆ ಎಲ್ಲ ಗೊತ್ತಾಗುತ್ತೆ. ಲೆಟ್ಸ್ ಸಿ. ಯಾವುದೋ ಅರೆ ಬಂಡೆ ಸಿಗಾಕೊಂಬಿಟ್ಟಿದೆ ಗೈಸ್. ಹೊಗೆ ಬರ್ತೈತೆ ಅಂತಂದರೆ ಯಾವುದೋ ಅರೆ ಬಂಡೆ ಇರುತ್ತೆ ಅಂತ ಅರ್ಥ. ನಮ್ಮ ಅಮ್ಮವ್ರೆಲ್ಲೋದ್ರು, ನಮ್ಮ ಅಮ್ಮವರೇ ಕಾಣಿಸ್ತಲ್ವಲ್ಲ.
ನಮ್ಮವ್ರು ಬಂದಿದ್ದು ಬಂದವರೇ ಗೈಸ್, ಎಲ್ಲವ್ರೆ ಅಂತ ಗೊತ್ತಾಗ್ತಲ್ಲ. ಇಲ್ಲ ಆಲ್ರೆಡಿ ಹೋಗಿಬಿಟ್ರ ಮನೆಗೆ. ಹೋಗಿದ್ರೆ ಇದೇ ರೋಡಲ್ಲಿ ಬರಬೇಕಿತ್ತು, ನಾನು ಅದೇ ರೋಡಲ್ಲಿ ಬಂದೆಲ್ಲ ಸಿಗಬೇಕಿತ್ತು. ಇಲ್ಲ ಹಿಂಗೊಂದು ರೋಡ್ ಐತೆ, ಆ ರೋಡಲ್ಲಿ ಏನೋ ಹೋಗ್ಬಿಟ್ಟಾರೋ ಗೊತ್ತಿಲ್ಲ. ಆ್ಯಂಡ್ ಇದು ನೋಡಿ ಗೈಸ್ ಆಟೋಮೆಟಿಕ್ ನಮ್ಮದು, ಅಂದರೆ ಸೆನ್ಸರ್ ಟಚ್ ಆಗುತ್ತೆ, ಸೆನ್ಸರ್ ಟು ಸೆನ್ಸರ್. ಇವಾಗ ನೋಡಿ ಅದು ಏನು ಕೊರಿತಿದೆಯಲ್ಲ, ಅದು ಈ ಲೆಂತ್ ಬಂದಿದ್ದ ತಕ್ಷಣ ಈ ರಾಡ್ ಎದ್ದು ನಿಂತ್ಕೊಂತು. ಇಲ್ಲಿಂದ ಅಲ್ಲಿದೆಯಲ್ಲ ವೆಲ್ಸನ್ ಅಂತ ಬರ್ತಿದೆಯಲ್ಲ, ಅದೇನು ಮಾಡುತ್ತೆ, ಇಲ್ಲಿ ಸೆನ್ಸರ್, ಇನ್ನೊಂದು ಸೆನ್ಸರ್ ಇದೆ, ಆ ಸೆನ್ಸರ್ ಟಚ್ ಆಗಿದ ತಕ್ಷಣ, ಇಲ್ಲಿರೋ ಸೆನ್ಸರ್ ಟಚ್ ಆಗಿದ ತಕ್ಷಣ ಈ ರಾಡು ಹಿಂಗೆ ಮೇಲ್ಗಡೆ ಎತ್ಕೊಳತ್ತಿದೆ. ಸೊ ಅದು ಹಿಂಗೆ ಬಂದು ನಿಂತಿದೆ. ಇವಾಗ ಅದೇ ಒಳಗಡೆ ಹೋಗಿ ಹಿಂಗೆ ಫಿಟ್ ಆಗುತ್ತೆ. ಅಲ್ಲೊಬ್ರು ಡ್ರಿಲ್ಲರ್ ಇರ್ತಾರೆ ಆ ಕಡೆ, ಅವರು ಆಪ್ರೇಟ್ ಮಾಡ್ತಾರೆ. ಆ ಕಡೆ ಆಪ್ರೇಟ್ ಮಾಡಿ ಅಲ್ಲಿ ಒಂದು ಸೆನ್ಸರ್ ಬಟನ್ ಪ್ರೆಸ್ ಮಾಡಿದಾಗ ಈ ರಾಡ್ನ ಅಲ್ಲಿ ಫಿಕ್ಸ್ ಮಾಡ್ತಾರೆ. ಅದಾದಮೇಲೆ ಅದೇ ಥರ ಸೇಮ್ ಒಂದಾದ್ಮೇಲೆ ಒಂದು ಫಿಕ್ಸ್ ಮಾಡಿಕೊಂಡು ಎಲ್ಲಿವರೆಗೆ ಡೆಪ್ತ್ ಬೇಕೋ ಅಷ್ಟು ಡೆಪ್ತ್ ಕೊಡ್ತಾ ಇರ್ತಾರೆ. ಸೊ ಇದೊಂದು ಫಿಟ್ಟಿಂಗ್ ಆಗ ತೋರಿಸ್ತೀನಿ ಇಲ್ಲಿ ನಿಮಗೆ ಹೆಂಗಾಗುತ್ತೆ ಅಂತ. ಸೊ ಗೈಸ್ ನೋಡಿ ಇವಾಗ, ಅಯ್ಯಯ್ಯೋ ಫುಲ್ ಹೊಗೆ. ನೋಡಿ ಇವರೇ ನಮ್ಮ ಆಪರೇಟರ್ ಪೆರಿಸ್ವಾಮಿ ಅಂತ ಅಂದ್ಬಿಟ್ಟು. ಸೊ ಇದು ನೋಡಿ, ಇದು ಮಾಸ್ಟರ್ ಅಂತ ಕರೀತಾರೆ ಅದಕ್ಕೆ. ಆ ಮಾಸ್ಟರ್ ಮೇಲ್ಗಡೆ ಹೋಗುತ್ತೆ, ಇಲ್ಲೊಂದು ಸೆನ್ಸರ್ ಬಟನ್ ಇರುತ್ತೆ, ಬಟನ್ ಪ್ರೆಸ್ ಮಾಡ್ತಾರೆ ನೋಡಿ. ಈಗ ಬಟನ್ ಪ್ರೆಸ್ ಮಾಡಿದ ತಕ್ಷಣ ನೋಡಿ ಆಟೋಮೆಟಿಕ್ ಹಿಂಗೆ ಬರುತ್ತೆ, ಹಿಂಗೆ ಬಂದು ಇಲ್ಲಿ ಫಿಟ್ ಆಗುತ್ತೆ. ಅದಾದಮೇಲೆ ಅಲ್ಲಿ ಕೆಳಗಡೆ ಹಾಕಿರ್ತಾರಲ್ಲ ಹ್ಯಾಮರು, ಈ ಹ್ಯಾಮರ್ ತೆಗೆದುಬಿಟ್ಟು ಇಲ್ಲಿ ಫಿಟ್ ಮಾಡ್ತಾರೆ, ಕೆಳಗಡೆ ಬರುತ್ತೆ ನೋಡಿ, ಫಿಟ್ ಮಾಡ್ತಾರೆ. ಸೊ ಇಷ್ಟೇ. ಇದಾದಮೇಲೆ ಹ್ಯಾಮರ್ ತೆಗೆದುಬಿಟ್ಟು ಆ ಚೀಲ ಹಾಕ್ಬಿಟ್ರೆ ಮತ್ತೆ ನಾರ್ಮಲ್ ಡ್ರಿಲ್ಲಿಂಗ್ ಇವಾಗ ಹೆಂಗಾಗ್ತಿತ್ತಲ್ಲ ಹಂಗಾಗುತ್ತೆ ನೋಡಿ. ಬರೋ ಪ್ರೆಷರಿಗೆ ಕೆಳಗಡೆಯಿಂದ ಮಣ್ಣಿನ ಮೇಲ್ಗಡೆ ತಳ್ಳುತ್ತಾರೆ. ಈ ಥರ ಡ್ರಿಲ್ಲಿಂಗ್ ಗೊತ್ತಾಗುತ್ತೆ. ಆ್ಯಂಡ್ ಇದು ಮೇಯ್ನ್ ಗೈಸ್, ಬೋರ್ ಲಾರಿಗೆ ಮೇಯ್ನ್ ಅಂದರೆ ಈ ಕಂಪ್ರೆಸರ್ ಇರಲೇಬೇಕು. ಕಂಪ್ರೆಸರ್ ಇಲ್ಲ ಅಂತಂದರೆ ನಮಗೆ ಪ್ರೆಷರ್ ಸಿಗಲ್ಲ. ಸೊ ಪ್ರೆಷರ್ ಸಿಗಲಿಲ್ಲ ಅಂದರೆ ಕೊರಿಯೋಕ್ಕಾಗಲ್ಲ. ಸೊ ಹಂಗಾಗಿ ಕಂಪ್ರೆಸರ್ ಇದು ಮೇಯ್ನ್. ಸೊ ಇದು ಇವಾಗ ಒಂದು 60-80 ಅಡಿಲಿ ಹೋಗ್ತಾ ಇರಬೇಕು. ಓಕೆ, ನೋಡಬೇಕು ನೀರು ಎಷ್ಟು ಅಡಿಗೆ ಬರುತ್ತೆ ಅಂತ. ನೀರು ಬಂದಮೇಲೆ ಆಮೇಲೆ ಎಷ್ಟು ಅಡಿ ಬೇಕೋ ಅಷ್ಟು ಅಡಿ ಕೊಡಿಸ್ಕೊಂಡು ಎಷ್ಟು ಇಂಚ್ ನೀರು ಬರುತ್ತೆ ಅದನ್ನೇ ಡಿಪೆಂಡ್. ಕಮ್ಮಿ ಇಂಚ್ ನೀರು ಬಂದರೆ ಬೇರೆ ಪಾಯಿಂಟ್ ಹೊಡಿಸ್ತಾರೆ, ಇಲ್ಲ ಜಾಸ್ತಿ ಇಂಚ್ ನೀರು ಬಂದರೆ ಅದಕ್ಕೇ ಮೋಟ್ರ್ ಬಿಡ್ಕೊಂಡು ಅದೇ ಮೋಟ್ರನ್ನ ಚಾಲು ಮಾಡ್ತಾರೆ. ಸೊ ಆ ಥರ ನೋಡಿ, ಆ ಥರ ಈ ಕೆಳಗಡೆ ಕೊರ್ದಂಗೆ ಕೆಳಗಡೆ ಬರ್ತಾ ಇರ್ತದೆ. ಸೈಡಲ್ಲಿ ನಿಮಗೆ ಫೀಟ್ ನಂಬರ್ನೂ ಹಾಕಿರ್ತಾರೆ, ಅದು 4, 5, 6, 7, 8 ಅಂತ ಕೊರ್ದು ಇದು ಕೆಳಗಡೆ ಬರುತ್ತೆ. ಸೊ ದಿಸ್ ಇಸ್ ಹೌ ಬೋರ್ ಮಾಡಿದ್ವಿ. ಇದು ನೀರು ಬಂದಾಗ ನಾನು ಹೇಳೋಕ್ಕಾಗಲ್ಲ, ಯಾಕೆ ಅಂತಂದರೆ 2 ದಿನದಿಂದ ಕ್ಲೀನ್ ಮಾಡಿಲ್ಲ. ಉಡುಪಿಗೆ ಹೋದಾಗ 2 ದಿನ ಕ್ಲೀನ್ ಸ್ಟಾಪ್ ಆಗಿತ್ತು. ಸೊ ಇವಾಗ ಸ್ಟಾರ್ಟ್ ಮಾಡಬೇಕು. ಸೊ ಇದೋನು ನಿಮ್ಗೆ ಅದನ್ನು ತೋರ್ಸೋಕ್ಕಾಗುತ್ತಾ ಇಲ್ಲ ಅಂತ. ಅದಾದಮೇಲೆ ಎಷ್ಟೆಷ್ಟು ಅಡಿ ಹೊಡೆದಿದ್ವಿ, ಎಷ್ಟು ಫೀಟಿಗೆ ನೀರು ಬಂತು ಅಂತ ಬೇಕಿದ್ರೆ ನಾನು ನಿಮಗೆ ಇನ್ಫೋ ಕೊಡ್ತೀನಿ, ಓಕೆನಾ? ಸೊ ಇವಾಗ ಇಲ್ಲಿಂದ ಮತ್ತೆ ನಾನು ಮನೆಗೆ ಹೋಗಬೇಕು. ಸ್ವಲ್ಪ ಸ್ಟ್ರೀಮಿಂಗ್ ಎಲ್ಲ ಸೆಟಪ್ ಮಾಡಬೇಕಲ್ವ, ಅದರದ್ದೆಲ್ಲ ಸ್ವಲ್ಪ ಸೆಟಪ್ ಮಾಡಿ, ಸೆಟಪ್ ಎಲ್ಲ ಆಗಿದೆ, ಅಂದರೆ ಆನ್ ಮಾಡೆಲ್ಲ ಇರಬೇಕು. ಪೈಪ್ ಕನೆಕ್ಷನ್ ಸ್ಟಾರ್ಟ್ ಎಲ್ಲ ಸ್ಟಾರ್ಟ್ ಮಾಡಬೇಕಲ್ಲ. ಸೊ ಹಂಗಾಗಿ ಅಷ್ಟೇ. ಇವರು ನೀರು ಬಂದಮೇಲೆ ಕಾಲ್ ಮಾಡ್ತಾರೆ ಅಷ್ಟೇ, ಅದಾದಮೇಲೆ ಓಕೆ. ಸೊ ಬನ್ನಿ ಇವಾಗ ಇಲ್ಲಿಂದ ಮನೆಗೆ ಹೋಗಿ. ಗೈಸ್ ನಾನು ಅಲ್ಲಿಲ್ಲ, ನಮ್ಮಮ್ಮವ್ರು ಎಲ್ಲಾದರೂ ಅಂತ ಹುಡ್ಕೊಂಬಂದಿದ್ದೀನಿ. ಇವರೆಲ್ಲ ನಾನು ಬರೋಕ್ಕೂ ಮುಂಚೆನೇ ಮನೆಗೆ ಬಂದ್ಬಿಟ್ಟವ್ರಪ್ಪ. ಇಲ್ಲಿ ನೋಡಿ ಬಂದ್ಬಿಟ್ಟು ಎಲ್ಲ ಊಟ ಮಾಡ್ತಾವ್ರ. ಆಲಿಯಾ ನಾನು ತಿನ್ಕೊಂಡೆ ಬಂದೆ ಕಣಪ್ಪ. ಹಾಂ ಇಲ್ಲಿಗೆ ಸ್ಟ್ರೀಮ್ ಸ್ಟಾರ್ಟ್ ಮಾಡ್ಬೇಕು ನಾನು. ಹ್ಞೂ ಇನ್ನು ಅರ್ಧ ಗಂಟೆ ಸ್ಟಾರ್ಟ್ ಮಾಡ್ಬೋದ ನಾನು? ಹಾಂ ಎಪ್ಪಡ್ರ ಗಣೇಶ್, ನಾನು ನಿಮ್ನ ಅಲ್ಲೆಲ್ಲ ಹುಡುಕ್ತಿದ್ದೆ ಕಣಮ್ಮ. ಈ ಕಡೆಯಿಂದ ಬಂದ್ಬಿಟ್ಟಾರೆ. ಓಹೋ ಮೇಡಮ್ ಅವರೇ, ಏನು ತಿಂತಾಯಿದ್ದೀರಿ ಮೇಡಮ್ ಅವರೇ? ಒಂದು ತಿಂತಾಯಿದ್ದೆ ಮನೆ. ನಾನು ಅಲ್ಲಿ ಎಲ್ಲೋದ್ರು ನಮ್ಮ ಅಮ್ಮ ಎಲ್ಲೋದ್ರು ನಮ್ಮ ಅದಕ್ಕೆ ಅಂತ ಹುಡ್ಕಾಡ್ತೇವೆ. ಇವರೆಲ್ಲ ಅಲ್ಲಿ ಮೆತ್ತಗೆ ಬಂದ್ಬಿಟ್ಟವ್ರೆ. ಯಾವ ಕಡೆಯಿಂದ ಬಂದ್ರಿ ನೀವು? ಹೋಗ್ಲಿ ಏಳರಮ್ಮನ ದೇವಸ್ಥಾನ ಕಡೆಯಿಂದ ಬಂದ್ಬಿಟ್ಟಿದ್ದೀರಿ. ಗೈಸ್ ನಾನು ಹೇಳಿಲ್ವಾ ಇನ್ನೊಂದು ರೂಟ್ ಐತೆ ಅಂತ, ಆ ರೂಟಲ್ಲಿ ಬಂದ್ಬಿಟ್ಟವ್ರೆ. ನಮ್ಮ ಅದಕ್ಕೆ ಒಂದು 5 ನಿಮಿಷ ಬಿಸಿಲಿಗೆ ಹೋಗಿರೋದಕ್ಕೆ ಕರ್ಗೋಗ್ಬಿಟ್ಟವ್ರೆ. ಮತ್ತೆ ಇನ್ನೇನಮ್ಮ? ಬೋರ್ ಕೊರಿಸ್ತಾ ಇದ್ದೀರಿ, ಫುಲ್ ಖುಷಿ ಮೇಡಮ್ ಅವರ, ಫುಲ್ ಖುಷಿ. ನಾನು ಸ್ವೀಟ್ ತಂದೆ ಕಣಮ್ಮ ಅಲ್ಲಿಗೆ. ಕೊಟ್ಬಿಟ್ಟು ಬಂದೆ. ಅಲ್ಲ ಇನ್ನ ನೀರೇ ಬಂದಿರಲ್ಲ, ಏನಕ್ಕೆ ತರ್ಸಿರಿ ಸ್ವೀಟಾ? ಚಲ್ವಣ್ಣನಾ? ಚಲ್ವಣ್ಣ ಒಬ್ಬನೇ ಕೇಳೋಣ. ತಾತ ನೀವು ಹೋಗಿದ್ರಾ? ನೀವು ನಡ್ಕೊಂಬಂದ್ರಾ? ಗೈಸ್ ನಾನು ಹಿಂಗೆ ಹೋಗಿದ್ದೀನಿ, ಅವರೆಲ್ಲ ಹಂಗೆ ಬಂದ್ಬಿಟ್ಟವ್ರೆ.
ಸೊ ಬನ್ನಿ, ಇನ್ನೂ ಬೋರ್ ಕೊರಿತಾರೆ, ಕೊರಿಲಿ. ಸಂಜೆ ಅಷ್ಟೊಳಗೆ ಅಪ್ಡೇಟ್ ಬರ್ತದೆ, ಎಷ್ಟು ಅಡಿ, ಎಷ್ಟು ಫೀಟು, ಎಷ್ಟು ಇಂಚ್ ನೀರು ಬಂದೈತೆ ಅಂತ. ಸೊ ನಿಮಗೆ ಅದನ್ನೆಲ್ಲ ತಿಳಿಸ್ಕೊಡ್ತೀನಿ. ಇವಾಗ ನನಗೆ ಸ್ವಲ್ಪ ರೆಸ್ಟ್ ಮಾಡಿ ಸ್ಟ್ರೀಮಿಂಗಿಗೆ ಟೈಮ್ ಆಯಿತು, ಸೊ ಅದನ್ನು ಮಾಡೋಣ ಗೈಸ್. ನಾನು ಸ್ಟ್ರೀಮಿಂಗ್ ಮುಗಿಯೋಷ್ಟೊಳಗೆ ನಮ್ಮದು ಬೋರ್ ಪಾಯಿಂಟ್ ಹೊಡೆದಾಗಿರ್ತದೆ ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆ ಇನ್ನೂ ಮುಗ್ದೇ ಇಲ್ಲ ಅಂತೆ. ಸೊ ಅದಕ್ಕೆ ಇವಾಗ ನಾನು ಅಲ್ಲೋಗಿ ನೋಡೋಕ್ಕೆ ಅಂತ ಹೋಗ್ತಾಯಿದ್ದೀನಿ. ಇವಾಗ ಆಲ್ರೆಡಿ ಒಂದು ಅರೌಂಡ್ 450 to 500 ಫೀಟ್ ಹೋಗಿರುತ್ತೆ. ಇಲ್ಲೇ ಮೊಬೈಲೆಲ್ಲ ಗೊತ್ತಾಗುತ್ತೆ. ಸೊ ಅದನ್ನು ನೋಡಿದೆ, 500 ಫೀಟ್ ಹೋಗ್ತೈತೆ. ಸೊ ಇನ್ನೂ ಏನು ನೀರು ಬಂದಿಲ್ಲ ಅಂತೆ. ಸೊ ಇವಾಗ ಬನ್ನಿ ನಾವು ಗದ್ದೆ ಹತ್ರ ಹೋಗ್ಬಿಟ್ಟು ನೋಡೋಣ. ನಾನು ಹೋಗಿದ ತಕ್ಷಣ ನೀರು ಬರುತ್ತೆ ಗೈಸ್, ನೋಡಿ ಬೇಕಿದ್ರೆ. ಇವಾಗ ಇನ್ನೂ ನೀರು ಬಂದಿಲ್ಲ ಅಂತೆ, ನಾನು ಹೋಗಿದ ತಕ್ಷಣ ನೀರು ಬರುತ್ತೆ. ನಾನು ಹೋಗಿ ಒಂದು 2 ರಾಡ್ ಹಾಕೋಂಗಿಲ್ಲ, ನೀರು ಬರುತ್ತೆ, ನೋಡಿ ಬೇಕಿದ್ರೆ. ಓಕೆನಾ, ಪ್ರೂವ್ ಮಾಡೋಣ. ಸೊ ಗೈಸ್, ನಾನು ಮನೆ ಹತ್ರದಿಂದ ಬಂದೆ. ಅಯ್ಯಪ್ಪ ಗೈಸ್, ಇಲ್ಲ ಹಳ್ಳ ಏನು ಕಾಣಿಸ್ತಾನೆ ಇಲ್ಲ. ನಮ್ಮ ಗಾಡಿ ಹತ್ರ ಬಂದೆ, ಇನ್ನೂ ನೀರು ಬಂದಿಲ್ಲ. ಸೊ ಬನ್ನಿ ನೋಡೋಣ ಹೆಂಗೆ ಹೋಗ್ತೈತೆ ಏನು. ಅಡ್ಜಸ್ಟಿಗೆಲ್ಲ ಹಾಕೋರೆ, ಕೇಸಿಂಗೆಲ್ಲ ಹಾಕೋರೆ ಗೈಸ್. ಕೇಸಿಂಗ್ ಹಾಕೋರೆ ಅಂದರೆ ಸ್ವಲ್ಪ ನೀರು ಬಂದೈತೆ ಅಂತ ಅರ್ಥ. ಎಲ್ಲ ಕಾಯ್ಕೊಂಡು ಕೊಟ್ಟವ್ರೆ, ಇನ್ನೂ ನೀರು ಬಂದಿಲ್ಲ ಅಂದ್ಬಿಟ್ಟು. ಬರಬೇಕೀಗ ನೀರು, ನೋಡಿ ಗೈಸ್, ಅಷ್ಟೊಂದು ನೀರು ಬಂದಿಲ್ಲ. ಜಾಸ್ತಿ ಬರುತ್ತೆ. ಇವಾಗ ನಾನು ಬಂದಿದ್ದೀನಿ ಅಲ್ವಾ, ಬಂದೇ ಬರುತ್ತೆ ನೋಡಿ. ಇನ್ನೊಂದು 2 ರಾಡ್ ಹೋಗೋದ್ರೊಳಗೆ ಹಾಗೆ ನೀರು ಹೆಂಗೆ ಬರುತ್ತೆ ಬಗ್ಗಂತ. ಸೊ ಗೈಸ್, ಇವಾಗ ಸ್ವಲ್ಪ ನೀರು ಬಂದಿದೆ, ಇನ್ನೂ ಸ್ವಲ್ಪ ನೀರು ಬರಬೇಕು. ಈಗ ಒಂದು 1.25 ಇಂಚ್ ಇದೆ ಅಷ್ಟೇ. 2-2.5 ಇಂಚ್ ಬಂದರೆ ಒಳ್ಳೆ ನೀರು ಬಂದಂಗೆ. ಸೊ ಅದನ್ನು ಕೊರೀತಾರೆ ಬರೋವ್ರಿಗೆ. ಇವಾಗ ನನಗೆ ಹೊಟ್ಟೆ ಹಸಿತಾಯಿತ್ತು, ಊಟ ಬೇರೆ ಮಾಡಿಲ್ಲ. ಈಗ ಗೈಸ್ ಜಾಗನೇ ಕಾಣಲ್ಲ. ಊಟದ ಪ್ರಶ್ನೆ ಅನ್ನೋದಕ್ಕಿಂತ ಇನ್ನೂ ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಅನ್ಫಿನಿಶ್ಡ್ ಬಿಸ್ನೆಸ್ ಇದ್ದಾವೆ. ಸೊ ಅದನ್ನು ಕಂಪ್ಲೀಟ್ ಮಾಡಬೇಕು ಹೋಗ್ಬಿಟ್ಟು. ಸೊ ಇವರು ಪಾಯಿಂಟೆಲ್ಲ ಮುಗಿಸ್ಕೊಂಡು ಬರ್ತಾರೆ. ಮುಗಿಸ್ಕೊಂಡು ಬಂದಮೇಲೆ ಮನೆ ಹತ್ರ ತಂದು ಗಾಡಿನ ಹಾಕಿ ಲೇಬರ್ಸ್ ಎಲ್ಲ ಊಟ ಮಾಡಿ ಮಲ್ಕೊತಾರೆ. ಸೊ ಈಗ ನಾವು ಇಲ್ಲಿಂದ ಮನೆಗೆ ಹೋಗಿ ಊಟ ಮಾಡಿಬಿಟ್ಟು ಸ್ವಲ್ಪ ಏನೇನು ಕೆಲಸ ಇದೆಯಲ್ಲ, ಎಡಿಟಿಂಗ್ ಪೆಂಡಿಂಗ್ ಎಲ್ಲ ಏನೇನಿದೆ ಅದೆಲ್ಲ ಮುಗಿಸಿ ಮಲಗಬೇಕು. ಸೊ ಐ ಹೋಪ್ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ. ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿ ಅರುಣ್ಗೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸೈನಿಂಗ್ ಆಫ್.